ಕಲಬುರಗಿಯ ರೈಲ್ವೆ ಸ್ಟೇಷನ್ ಹತ್ತಿರ ಇರುವ ಐಬಿಯಲ್ಲಿ ನಿಲ್ಲಿಸಿರುವ ಕಾರುಗಳ ಮೇಲೆ ಕಲ್ಲು ಹಕ್ಕಿ ಹೋಗ್ಲನ್ನ ಜಖಂ ಮಾಡಿದ್ದನ್ನ ಸಾರ್ವಜನಿಕರು ಮತ್ತು ಅಧಿಕಾರಿಗಳು ಖಂಡಿಸಿದ್ದಾರೆ. ಕಲಬುರಗಿಯ ರೈಲ್ವೆ ಸ್ಟೇಷನ್ ಹತ್ತಿರ ಇರುವ ಸರ್ಕಾರಿ ಐಬಿ ಹತ್ತಿರ ನಿಲ್ಲಿಸಿರುವ ಅನೇಕ ಅಧಿಕಾರಿಗಳ ಮತ್ತು ಪ್ರವಾಸಿಗರ ಕಾರುಗಳನ್ನು ಜಖಂ ಮಾಡಿದ್ದು ಕಾರು ಮಾಲೀಕರು ಹಾಗೂ ಚಾಲಕರು ಖಂಡಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೋಡ್ರಿ ಸರ್, ಈ ಗಾಡಿಗಳು ಗವರ್ನಮೆಂಟ್ ಎರಡು ಮೂರ್ದಾಗ ಅದು ಸಿಗಲ್ಲ. ಈಗ ಗಾಡಿ ಹೆಂಗ್ ನಡೆದ್ರು ಆರ್ಟಿಒ ಎಡಕ್ಕೆ ಯಾರು ಬರ್ತಾರ ಬಲಕ್ಕೆ ಯಾರು ಬರ್ತಾರ ನಮ್ದು ಹಿಂಗೆ ಇದ್ರು ಸರ್. ಲೆಫ್ಟ್ ಗಾಡಿ ಕಿಮ್ಮತ್ ಏನು ಹೊಡೆಯವ್ರು ಹೇಳ್ತಾರೋ ಅವ್ರಿಗೆ ಯಾರು ಕೇಳಿದ್ರೆ ಅವ್ರು ಖಾಲಿ ಬೇಡ ಜವಾಬ್ದಾರಿ ಇನ್ಶೂರೆನ್ಸ್ ಕ್ಲೇಮ್ ಮಾಡಿ ಒಂದೇ ಸೆನ್ಸರ್ ಅದು ಏನೇ ಕಾಯ್ದಲ್ಲ ಇದ್ರದೊಂದು ಹೋಗ್ಯ ನಂಬರ್ ಹಾಕ್ತೀರೇನ್ರಿ ಗಾಡಿ ನಂಬರ್ ಹಾಕ್ತಾರೆ ಕಾರ್ ನಂಬರ್ ಈ ಸಂದರ್ಭದಲ್ಲಿ ಮಾತನಾಡಿದ ದತ್ತು ಭಾಸ್ಗಿ ಸೇರಿದಂತೆ ಅನೇಕ ಚಾಲಕರು ಮತ್ತು ಮಾಲೀಕರು, ಸರ್ಕಾರಿ ನೌಕರರು ಈ ಐಬಿಯ ಹತ್ತಿರ ಅನೇಕರು ಗಾಂಜಾ ಸೇದುತ್ತಿದ್ದಾರೆ. ಅಲ್ಲದೆ ಕುಡಿತದ ಚಟದಿಂದ ಕುಡಿತವನ್ನು ಮಾಡುತ್ತಿದ್ದಾರೆ. ಸಂಪೂರ್ಣವಾಗಿ ಐಬಿಯನ್ನು ಹಾಳು ಮಾಡಿದ್ದಾರೆ. ಅಲ್ಲದೆ ನಿಲ್ಲಿಸಿರುವ ಕಾರುಗಳ ಮೇಲೆ ಕಲ್ಲು ಎತ್ತಿ ಹಾಕಿ ಕಾರುಗಳನ್ನು ಹಾಳು ಮಾಡಿದ್ದಾರೆ. ಅಲ್ಲದೆ ಅವುಗಳಲ್ಲಿ ಟೈರುಗಳ ಗಾಳಿಯನ್ನು ಕೂಡ ಬಿಟ್ಟಿದ್ದು ಚಾಲಕರು ಹಾಗೂ ಇನ್ನಿತರರು ಪರದಾಡುವ ಪರಿಸ್ಥಿತಿ ಉಂಟಾಗಿದೆ. ಇದರ ಬಗ್ಗೆ ಅಧಿಕಾರಿಗಳು ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಸ್ಟೇಷನ್ ಐಬಿ ಅದು ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇಂದಿರಾ ಕ್ಯಾಂಟೀನ್ ಬಾಜುನೇ ಐಬಿ ಅದ. ಏನಪ್ಪ ಇವತ್ತು ಆ ಕಾರುಗಳಿಗೆ ಏನಾಗ್ಯದ ಅವಾಗಳು ಬಿಡೋದು ಮಾಡಾಕತ್ತಾರ. ಮತ್ತು ಗ್ಲಾಸ್ಗಳು ಏನು ಮಾಡ್ಯಾರ ಕಲ್ಲ ಎತ್ತಿ ಕೇಸಿ ಜಜ್ಜಿ ಕೇಸಿ ಅದ್ರ ಪೂರಾ ಗ್ಲಾಸ್ ಎಲ್ಲ ಹೊಡೆದಾರ. 4 ಮಿರರ್ಗಳು ಹೊಡೆದಾರ. ಪೂರಾ ಹೊಡೆದ ಕೇಸಿ ಏನು ಮಾಡತ್ತಾರ, ಇಲ್ಲಿ ಗಾಂಜಾ ಸೇದ ಮಾಡತ್ತಾರ. ಗಾಂಜಾ ಸೇದಿ ಕುಡಿಯೋದು ಮಾಡತ್ತಾರ. ರಾತ್ರಿ ಹೊತ್ತು ಲೈಟ್ ಇರಲ್ಲ, ಲೈಟ್ ಹಾಕಕ್ತಿರಲ್ಲ. ಇಲ್ಲಿ ಅವ್ರಿಗೆ ಕೇಳಿದ್ರೆ ಐಬಿದವ್ರಿಗೆ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಶೆಡ್ನಾಗ ಹಚ್ಚಾಕತ್ತೀವಿ. ಶೆಡ್ನಾಗ ಹಚ್ಚಾಕತ್ತದ ನಿಮ್ಮ ಕರ್ತವ್ಯ ಏನಿರ್ತದೆ, ವಾಚ್ಮನ್ ಇರ್ಬೇಕು. ಇಲ್ಲಿ ವಾಚ್ಮನ್ ಇಲ್ಲ, ಇಲ್ಲಿ ಲೈಟಿಂದ ಇಲ್ಲ. ಇಲ್ಲಿ ಲಾಡ್ಜ್ನಾಗ ಏನು ಮಾಡ್ತಾರೆ, ಜುವ ಆಡೋದು ಕೆಲಸ ಮಾಡ್ತಾರೆ. ಮತ್ತು ಇಲ್ಲಿ ಆಫೀಸರ್ ಏನು ಮಾಡ್ತಾರೆ ಕೆಲಸ, ಇಲ್ಲಿ ನೋಡ್ಬೇಕಲ್ಲ. ಇಲ್ಲಿ ನನಗೆ ವಾಚ್ಮನ್ ಇಲ್ಲರಿ, ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾನವ ಸ್ವಾಮಿ ಅಂತ. ಮತ್ತು ಗೊತ್ತಿಲ್ಲ ಅಂದ್ರೆ ಹೆಂಗೆ ರೀ ಅಂತಂದ್ರೆ ಮತ್ತೆ ಈಗ ಡಿಪಾರ್ಟ್ಮೆಂಟ್ದವ್ರಿಗೆ ಪೊಲೀಸರು ಫೋನ್ ಮಾಡಿದ್ರು. ಈ ಸ್ಪಾಟಿಗೆ ಬಂದರು. ಈ ಸ್ಪಾಟಿಗೆ ಬಂದ ಕೇಸ್ ಎಲ್ಲ ನೋಡಿ ಫೋಟೋ ಗೀಟು ತಕ್ಕೊಂಡ್ ಕೇಸಿ ಎಲ್ಲ ಹೋದ್ರು ಪೊಲೀಸರು ಭೀ. ಅವ್ರಿಗೆ ಏನಾದ್ರು ಪಕ್ಕದಲ್ಲಿ ಸ್ಟೇಷನ್ ಅದಾರೆ, ಪೊಲೀಸ್ ಸ್ಟೇಷನ್. ಅದಕ್ಕೆ ನಾ ಏನಂತ ವಿನಂತಿ ಮಾಡ್ತೀನಪ್ಪ, ಸರ್ಕಾರಕ್ಕೆ ಏನು ವಿನಂತಿ ಮಾಡ್ತೀನಪ್ಪ, ಇದು ಐಬಿದ ಏನು ಸಂಬಂಧಪಟ್ಟ ಏನು ಅಧಿಕಾರಿಗಳಾರ ಇದಕ್ಕೆ ಕೂಡಲೇ ಕ್ರಮ ತೊಗೊಂಡು ಕೇಸಿ ಇಲ್ಲಿ ಬಾಜು ಏನು ಗಾಡಿ ಇವತ್ತೇ ಅಂತಿಲ್ಲ, ಭಾಳ ಸುಮಾರು ವರ್ಷಲಿಂದ ಹಾಕ್ಕೊಂತ ಹೊಂಟಾವ. ಅದಕ್ಕೆ ಎಚ್ಚರಿಕೆ ವಹಿಸಬೇಕು ಅಧಿಕಾರಿಗಳು. ಮತ್ತು ಇಲ್ಲಿ ಏನೋ ಒಂದು ಅಧಿಕಾರಿ ಏನಪ್ಪ ಅಂದ್ರೆ ಇದು ಐಬಿದೇನು ಮೇಂಟೆನೆನ್ಸ್ ಏನು ಅಧಿಕಾರಿ ಸ್ವಾಮಿಯನ, ಆ ಸ್ವಾಮಿ ಕೇಳಿದ್ರೆ ಏನಂತ ನನಗೆ ಗೊತ್ತೇ ಇಲ್ಲ ರೀ ಸರ್, ಏನು ನೋಡ್ಕೊಂತ ಕೊಡ್ಬೇಕು, ಎಲ್ಲರೂ ನೋಡ್ಕೊಂತ ಕೊಡ್ಬೇಕು. ಈಗ ಎಲ್ಲರಿಗೆ ಅಧಿಕಾರಿಗಳು ಮತ್ತು ಇಲ್ಲಿ ರೂಮ್ ಕೊಡ್ತೀವಿ ಮತ್ತು ಅವ್ರಿಗೆ ನೋಡಲ್ಲ. ಮತ್ತು ಇಲ್ಲಿ ಕಾರುಗಳು ಮತ್ತು ಅದು ಆಫೀಸರ್ಗಳು ಹಚ್ತಾರಲ್ಲ. ಇಲ್ಲಿ ನೌಕರರುಗಳು ಬರ್ತಾರೆ. ಮತ್ತು ಇಲ್ಲಿ ಹೊರಗಿನವರು ಏನೋ ಲೇಟ್ ಆಗ್ತಪ್ಪ, ರೈಲ್ವೆ ಸ್ಟೇಷನ್ಗೆ ಲೇಟ್ ಆಗ್ತದೆ ಅಂತ ಹಚ್ಚಿಗೆ ಸೋತಾರೆ. ಮತ್ತು ಅದು ಭೀ ನೋಡಲ್ಲ ಅಂದ್ರೆ ಹೆಂಗೆ. ರಾತ್ರಿ ಹೊತ್ತು ಬಂದು ಏನು ಗಾಂಜಾ ಸೇದಿ ಕುಡಿದು ಕೇಸಿ ಏನು ಮಾಡ್ಯಾರ, ಕಲ್ಲು ಎತ್ತಿ ಹಾಕಿ ಇದು ಗ್ಲಾಸನ್ನು ಹೊಡೆದ ಕೇಸಿ ಈಗ ಮಿನಿಮಮ್ ಮಾಡಿಸ್ಬೇಕಂದ್ರೆ 30,000 40,000 ರೂಪಾಯಿ ಬೇಕು ಅದಕ್ಕೆ ಗ್ಲಾಸ್. ಅದು ಯಾರು ಹೊಣೆಗಾರ, ಇದು ಅಧಿಕಾರಿಗಳು ಹೊಣೆಗಾರ. ಅದಕ್ಕೆ ಕ್ರಮ ತೊಗೊಂಡು ಕೇಸಿ ಇಲ್ಲಿ ಯಾರು CC ಕ್ಯಾಮ್ರಾಗಳು ಚೆಕ್ ಮಾಡಬೇಕು. ಚೆಕ್ ಮಾಡ್ಕೇಸಿ ಇಲ್ಲಿಂದ ಕ್ರಮ ತೊಗೋಬೇಕಂತ ಏನು ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರಿಗೆ ನಾವು ಒತ್ತಾಯ ಮಾಡ್ತೀವಿ. ನಮಸ್ಕಾರ. ನಾವು ನಿನ್ನೆ ದಿವಸ ಇಲ್ಲಿ ರಾತ್ರಿಗೆ ನಮ್ಮ ಕಾರನ್ನು ನಿಲ್ಲಿಸಿದ್ದೆವು ಸರ್ಕಾರಿ ತಂಗುದಾಣದಲ್ಲಿ. ಸರ್ಕಾರಿ ಕೆಲಸದ ಮೇಲೆ ನಾನು ಬಾಗಲಕೋಟೆಗೆ ಹೋಗಿ ಬಂದ ಮೇಲೆ ಇಲ್ಲಿ ನೋಡಿದ್ರೆ ನಮ್ಮ ಗಾಡಿ ಎಲ್ಲ ಸೈಡ್ ಮಿರರ್ 2 ಹೊಡೆದಾರ. ಅಲ್ಲದೆ ಪಾಪ ತೀರಾ ಬಡವರು 7-8 ಗಾಡಿ ಅವರು ಎಲ್ಲ ಗ್ಲಾಸ್ಗಳು ಹೊಡೆದಾರ, ಸೈಡ್ ಮಿರರು ಹೊಡೆದಾರ. ಸರ್ಕಾರಿ ಜಾಗದ್ನಾಗೆ ಈ ಸುರಕ್ಷತೆ ಇಲ್ಲ ಅಂದ್ರೆ ನಾವು ಹೇಗೆ? ಈಗ ಇನ್ಶೂರೆನ್ಸ್ದವ್ರಿಗೆ ಕೇಳಿದ್ರೆ ನೀವು ಹ್ಯಾಂಗ ಏನು ಅಂದ್ರೆ ಏನು ಉತ್ತರ ಕೊಡ್ಬೇಕು ನಾವು? ರೈಲ್ವೆ ಸ್ಟೇಷನ್ನೊಳಗೆ ಶೆಡ್ ಇಲ್ಲ ಅಂತ ನಾನು ಇಲ್ಲಿ ಸೇಫ್ ಇದೆ ಅಂತ ಅಂದು ಹಚ್ಚಿದ್ದೆ. ಇಲ್ಲಿ ಕೇಳಿದರೆ ನಮಗೇನು ಗೊತ್ತಿಲ್ಲ, ನಾವು ಜವಾಬ್ದಾರರು ಇಲ್ಲ ಅಂತ ಹೇಳ್ತಾರೆ ಐಬಿ ಅವರು. ಆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾಯಿಲ್ಲ. ಹೀಗಿದ್ದಾಗ ಹೇಗೆ ಒಬ್ಬ ಸರ್ಕಾರಿ ನೌಕರು ಎಲ್ಲೇನೋ ಬರ್ಬೇಕು ಎಮರ್ಜೆನ್ಸಿಗೆ ಅಂದರೆ ರಾತ್ರಿ 3 ಗಂಟೆಗೆ ನಾನು ಟ್ರೈನಿಂಗ್ ಹೋದೆ. ಈಗ ಸಾಯಂಕಾಲ ಬೆಳಗ್ಗೆ ಬಂದು ನೋಡ್ತೀನಿ ಗಾಡಿದೆಲ್ಲ ಡ್ಯಾಮೇಜ್ ಮಾಡಿಟ್ಟಾರ. ಈ ಥರ ನಮಗೆಲ್ಲ ಅನ್ಯಾಯ ಆಗುತ್ತಿದೆ. ಇದಕ್ಕೆ ಸುಧಾರಣೆ ಮಾಡುವ ಕ್ರಮ ಜರುಗಿಸಬೇಕು ಸಂಬಂಧಪಟ್ಟ ಅಧಿಕಾರಿಗಳು. ಗಾಡಿ ಏನು ಯಾವ ರೀತಿಯಾಗಿ ಹಾನಿ ಮಾಡಿದ್ದಾರೆ? ಇದಕ್ಕೆ ಬಹುರ ಬಾಡಿಗೆ ಡ್ಯಾಮೇಜ್ ಮಾಡ್ರೆ ಕಲ್ ತೊಗೊಂಡು ಜಜ್ಜಾರಿ. ಸೈಡ್ ಮಿರರ್ ಮುರಿದೇ ಇಟ್ಟಾರ, 2 ಗ್ಲಾಸ್ಗಳು ಹೊಡೆದಾರ.
ಎಲ್ಲರೂ ಗಾಡಿಗಳು 8-10 ಗಾಡಿಗಳಿಗೆ ಡ್ಯಾಮೇಜ್ ಮಾಡ್ಯಾರ ನೋಡ್ರಿ. ಹವಾ ಮೂರು ಗಾಲಿ ಹವಾ ಬಿಟ್ಟಾರ, ಒಂದು ಗಾಲಿ ಇದಲ್ಲ ಸರ್. ಈಗ ಹವಾ ತುಂಬ ನೀವು ಹೋಗಿ ಕೇಳಿ ಬಂದ್ರೆ ಅವ್ರು 300-600 ಹೇಳತ್ತಾರ ಅವ್ರು. ಬಿಚ್ಕೊಂಡು ಹೋಗಿ ಮಾಡ್ಕೊಂಡು ಬರ್ಬೇಕಂತವ್ರು. ಈ ಥರ ಮಾಡಿದರೆ ಸುರಕ್ಷತೆ ಬಗ್ಗೆ ಕ್ರಮ ವಹಿಸ್ಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಅಂತ ನಾನು ವಿನಂತಿ. ಇದು ತಂಗುದಾಣ ಐವನ್ಶಾಹಿ ಗೆಸ್ಟ್ ಹೌಸ್, ರೈಲ್ವೆ ಸ್ಟೇಷನ್. ವಿಜಯ್ ಕುಮಾರ್. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.